ಜೈ ಭೀಮ್ ಬಂಧುಗಳೇ, ಒಂದು ತಾಂತ್ರಿಕ ಸಮಸ್ಯೆಯಿಂದ ನಾನು ಲೈವ್ ಅನ್ನ ಮತ್ತೆ ಕಟ್ಟಾಯಿತು. ಈ ವಿಜಯಪುರ ಜಿಲ್ಲೆಯ ನಗರದ ಶಾಸಕರಾಗಿರ್ತಕ್ಕಂಥ ಯತ್ನಾಳ್ ಅವರು ಈ ನೆಲದ ಹೆಣ್ಣು ಮಕ್ಕಳನ್ನ, ದಲಿತ ಹೆಣ್ಣು ಮಕ್ಕಳನ್ನ, ಅಲ್ಪಸಂಖ್ಯಾತ ಹೆಣ್ಣು ಮಕ್ಕಳನ್ನ ಪದೇ ಪದೇ ಅವಮಾನಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಅತ್ಯಂತ ಖಂಡನೀಯ ಮತ್ತು ಈ ನೆಲದ ಯಾವ ಜನನೂ ಕೂಡ ಇದನ್ನು ಸಹಿಸಿಕೊಳ್ಳಕ್ ಆಗಲ್ಲ. ಇವರಿಗೆ ನಾನು ಮೊದಲೇ ಶಾಸಕರಾಗೋದಕ್ಕಿಂತ ಮುಂಚೆನೂ ಕೂಡ ಇದೇ ರೀತಿಯ ಒಂದು ಕೋಮು ದ್ವೇಷ ಹರಡಿಸುವ ಸಂದರ್ಭದಲ್ಲಿ ನಾನು ಹೇಳಿದ್ದೆ. ಅವರು ಪದೇ ಪದೇ ಹೇಳ್ತಾರೆ, ಪದೇ ಪದೇ ಅದನ್ನೇ ಚರ್ಚೆ ಮಾಡ್ತಾರೆ. ದಲಿತರ ಮತ್ತು ಅಲ್ಪಸಂಖ್ಯಾತರ ಈ ವಿಷಯಗಳನ್ನು ಇಟ್ಟುಕೊಂಡೇ ಅವರು ಮಾತನಾಡಿ ಈ ವಿಷಯಗಳ ಮೇಲೆ ಅವರು ರಾಜಕೀಯ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಒಂದು ಸೈನ್ಯವನ್ನು ರಾಜ್ಯದಲ್ಲಿ ಒಂದು ಅವ್ರದೇ ಆಗಿರತಕ್ಕಂಥ ಇಂತಹ ಮನಸ್ಥಿತಿಗಳು, ಕೆಟ್ಟ ಕೊಳಕ ಮನಸ್ಥಿತಿಗಳ ಒಂದು ಸೈನ್ಯವನ್ನು ಕಟ್ಟಿಕೊಂಡು ಇಡೀ ರಾಜ್ಯದಲ್ಲಿ ಕೊಳಕನ್ನು ಹಬ್ಬಿಸಲಿಕ್ಕೆ ಹೊರಟಿರ್ತಕ್ಕಂಥ ನಗರ ಶಾಸಕ ಯತ್ನಾಳ್ ಅವರಿಗೆ ನಾವು ಈ ಸಂದರ್ಭದಲ್ಲಿ ಧಿಕ್ಕಾರವನ್ನು ಹೇಳ್ತಾ, ಈ ನೆಲದ ಹೆಣ್ಣು ಮಕ್ಕಳನ್ನ ನೀವು ಗೌರವಕ್ಕೆ, ಆತ್ಮಗೌರವಕ್ಕೆ ಏನಾದರೂ ಪದೇ ಪದೇ ನೀವು ಕೆಣಕ್ಲಿಕ್ಕೆ ಹೋದ್ರೆ ಅದು ಸರಿಯಾಗಿ ನಾವು ಉತ್ತರ ಕೊಡಬೇಕಾಗ್ತದೆ. ಯಾಕಂತ ಕೇಳಿದ್ರೆ ನೀವು ಒಬ್ಬ ಶಾಸಕರಿದ್ದೀರಿ, ಶಾಸಕ ಸ್ಥಾನದಲ್ಲಿದ್ದೀರಿ. ಆದ ಕಾರಣಕ್ಕಾಗಿ ನಾವೇನಪ್ಪಾ ಅಂತ ನಿಮ್ಗೆ ಗೌರವ ಕೊಡಬೇಕಾಗ್ತದೆ. ಮತ್ತು ನಮಗೂ ಕೂಡ ಏಕವಚನದಲ್ಲಿ, ಬಹುವಚನದಲ್ಲಿ ಮಾತನಾಡೋದು ಗೊತ್ತಿದೆ. ಯಾಕಂದ್ರೆ ನೀವು ತಿಳ್ಕೊಂಡಿರಬಹುದು, ನೀವು ಅಧಿಕಾರದಲ್ಲಿರಬಹುದು ಅಥವಾ ಮೇಲ್ವರ್ಗ ಅಂತಂದ್ರೆ ಯಾವ ವರ್ಗನೂ ಇಲ್ಲ ಈ ಸಮಾಜದಲ್ಲಿ. ಆದ್ರೆ ನೀನು ತಿಳ್ಕೊಂಡಿರಬಹುದು ಮೇಲ್ವರ್ಗದಲ್ಲಿ ನಾವು ಇದ್ದೀವಿ ಅಂತೇಳಿ. ಯಾವ ವರ್ಗನೂ ಇಲ್ಲ. ಕೂಡಲೇ ನಿನಗೆ ಒಂದು ವೇಳೆ ನೀವು ಇದೇ ರೀತಿ ಪದೇ ಪದೇ ತಪ್ಪುಗಳನ್ನು ಮಾಡಿದ್ರೆ, ಪದೇ ಪದೇ ನೀವು ದಲಿತ ಹೆಣ್ಣು ಮಕ್ಕಳ ಬಗ್ಗೆ, ದಲಿತರ ಬಗ್ಗೆ ಅವಮಾನಕರವಾಗಿ, ಅವಹೇಳನಕರವಾಗಿ ನೀವು ಮಾತನಾಡಿದ್ರೆ ಅದಕ್ಕೆ ತಕ್ಕ ಉತ್ತರವನ್ನು ನಾವು ಕೊಡಬೇಕಾಗ್ತದೆ. ಈಗ ಕೆಲವು ಸಂದರ್ಭದಲ್ಲಿ ಅವಮಾನಕ್ಕೀಡಾಗಿದ್ದೀರಿ. ಹಲವು ಸಂದರ್ಭದಲ್ಲಿ ನೀವೇನಪ್ಪಾ ಅಂತಂದ್ರೆ ನೀವು ಒಂಥರ ಕಾಮಿಡಿ, ಈ ರಾಜ್ಯದಲ್ಲಿ ಒಂದು ತರ ಕಾಮಿಡಿ ಪೀಸ್ ಆಗಿ ಸಮಾಜದಲ್ಲಿ ಚಪ್ಪಾಳೆಗೋಸ್ಕರ ಏನ್ ಬೇಕಾದ್ರೂ ಹೊಲಸು ಬೇಗಳಗಳನ್ನ, ಹೊಲಸು ಮನಸ್ಥಿತಿಯ ಪ್ರದರ್ಶನವನ್ನ ನೀವು ಮಾಡ್ತಾ ಇದ್ದೀರಿ. ಇದು ಒಳ್ಳೆ ಕ್ರಮ ಅಲ್ಲ. ನಾವು ಮತ್ತೆ ಮತ್ತೆ ನಿಮಗೆ ಎಚ್ಚರಿಕೆಯನ್ನು ಕೊಡ್ತೇವೆ. ಒಂದು ವೇಳೆ ಇದನ್ನ ನೀವು ಕ್ಷಮೆ ಕೇಳಬೇಕು. ಎಲ್ಲ ದಲಿತ ಹೆಣ್ಣು ಮಕ್ಕಳ ಕ್ಷಮೆ ಕೇಳಬೇಕು. ನೀವು ಯಾವ ರೀತಿ, ಯಾವ ಕಾರಣಕ್ಕಾಗಿ ಅಂದಿದ್ದೀರ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗಿದೆ. ಸಾವಿರಾರು ವರ್ಷದಿಂದ ಈ ದಲಿತ ಹೆಣ್ಣು ಮಕ್ಕಳನ್ನ ಮತ್ತು ಈ ಶೋಷಿತ ಹೆಣ್ಣು ಮಕ್ಕಳನ್ನ, ಶೋಷಿತ ವರ್ಗಗಳನ್ನ ಇದೇ ರೀತಿ ನೀವು ನಡೆಸ್ಕೊಂಡು ಬಂದಿರತಕ್ಕಂಥದ್ದು ನಮ್ಗೆ ಗೊತ್ತಿದೆ. ಆ ಕಾರಣಕ್ಕಾಗಿ ನಿಮ್ಮ ಮೇಲೆ ನಾವೇನಪ್ಪಾ ಅಂತಾನೆ ಕ್ರಮ ಕೈಗೊಳ್ಳಬೇಕಾಗ್ತದೆ. ಕೂಡಲೇ ಎಚ್ಚೆತ್ತುಕೊಂಡು ಇಡೀ ಸಮುದಾಯದ ಕ್ಷಮೆ ಕೇಳಬೇಕು. ಒಂದ್ ವೇಳೆ ಕ್ಷಮೆ ಕೇಳದಿದ್ರೆ ತಕ್ಕ ಉತ್ತರವನ್ನು ಕೂಡ ನಾವು ಕೂಡ ಕೊಡಬೇಕಾಗ್ತದೆ. ಇದನ್ನು ನಿಮಗೂ ಕೂಡ ಎಚ್ಚರಿಕೆಯನ್ನು ಕೂಡ ನಾನು ಹೇಳ್ತಾ ಇದ್ದೇನೆ. ಬಂಧುಗಳೇ, ಈ ವ್ಯಕ್ತಿಗೆ ನಾವು ಸುಮ್ಮನೆ ಬಿಟ್ರೆ ಖಂಡಿತವಾಗಲೂ ಇದೊಂದು ಹುಚ್ಚು ನಾಯಿ ತರ, ಇಡೀ ರಾಜ್ಯದಲ್ಲಿ ಹುಚ್ಚು ನಾಯಿ ತರ ಇದೇ ರೀತಿ ಬಗಳ್ತಾ ಹೋಗ್ತದೆ. ಈ ಬಗಳುವಂತ ನಾಯಿಗೆ ನಾವೇನಪ್ಪಾ ಅಂತಾನೆ ಖಂಡಿತವಾಗ್ಲೂ ಕೂಡ ತಕ್ಕ ಉತ್ತರವನ್ನು ಕೊಡಬೇಕಾಗ್ತದೆ. ಒಂದ್ ವೇಳೆ ಕೊಡದೇ ಇದ್ರೆ ಅವಹೇಳನಕಾರಾಗಿ ಮಾತನಾಡತಕ್ಕಂಥ ಈ ವ್ಯಕ್ತಿಯನ್ನ ನಾವು ಖಂಡಿತವಾಗ್ಲೂ ಕೂಡ ತಕ್ಕ ಉತ್ತರವನ್ನು ಕೊಡ್ತಕ್ಕಂಥ ದಿನಗಳು ಬರ್ತವೆ. ಆ ಸಂದರ್ಭದಲ್ಲಿ ನಾವು ಕೂಡ ಎಲ್ಲರೂ ಕೂಡ ಒಟ್ಟುಗೂಡಿಕೊಂಡು ಈ ಮನುಷ್ಯನ ಮೇಲೆ ನಾವು ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ. ಕ್ರಮ ಕೈಗೊಳ್ಳೋದಪ್ಪ ಅಂತ ನೀವು ಕ್ಷಮೆಯನ್ನ ಕೇಳುವವರೆಗೂ ನಾವು ಬಿಡಬಾರ್ದಾಗ್ತದೆ. ಆ ರೀತಿ ಎಲ್ಲ ಕೆಲಸವನ್ನು ಮಾಡೋಣ. ಈಗ ತಕ್ಷಣದಲ್ಲಿ ನೀವು ಎಲ್ಲರೂ ಕೂಡ ಇದನ್ನ ಪ್ರತಿಭಟಿಸಬೇಕಾಗ್ತದೆ, ಪ್ರತಿರೋಧ ಮಾಡಬೇಕಾಗ್ತದೆ. ಸಾಧ್ಯ ಇರುವವರು ಎಲ್ಲರೂ ಕೂಡ ಅವನಿಗೆ ಇದನ್ನ ನೀವು ಇರ್ತಕ್ಕಂಥ ಜಾಗದಲ್ಲಿನೇ ಅವನಿಗೆ ಒಂದು ಸಂದೇಶವನ್ನು ರವಾನಿಸಬೇಕು. ಸಾಮಾಜಿಕ